ಥ್ಯಾಂಕ್ ಯು. ಯಾವುದು ಸರ್? ಜೆ ಡಿ ಎಸ್ ಮುಗಿದ ಕತೆ ಅಲ್ಲ ಇವರೇ. ಅದು ಯಾಕೆ ನನಗೆ ಒಂದು ಸ್ಪಷ್ಟೀಕರಣ ಕೊಡಿ. ಜೆ ಡಿ ಎಸ್ಸಿನ ರಾಜ್ಯಾಧ್ಯಕ್ಷರು ಯಾರು? ಕುಮಾರಸ್ವಾಮಿ ಅವರ, ಸಿ ಎಂ ಇಬ್ರಾಹಿಂ ಅವರ? ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರು? ವಿಜೇಂದ್ರ ಅವರ ಅಥವಾ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ನಾವು ಅವ್ರ ನಾಯಕತ್ವವನ್ನು ಒಪ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಯಾವತ್ತಾನ ಹೇಳಿದಾರೇನ್ರಿ ಸಿದ್ದರಾಮಯ್ಯ ಅವ್ರು ನಮ್ಮ ಮುಖ್ಯಮಂತ್ರಿ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರು ನಮ್ಮ ಅಧ್ಯಕ್ಷರಲ್ಲ, AICC ಅಧ್ಯಕ್ಷರು ಖರ್ಗೆ ಅವರಿಗೆ ನಾವು ತಿರಸ್ಕಾರ ಮಾಡ್ತೀರಿ ಕೇಳಿದ್ದೀರಾ? ಇವ್ರ ಲೀಡರ್ಗಳು ಯಾರು ನನಗೆ ಹೇಳಿ ಫಸ್ಟು. ಆಮೇಲೆ ಯಾರೋ ಹಾದಿನಲ್ಲಿ ಹೋಗೋರು, ಬೀದಿನಲ್ಲಿ ಹೋಗೋರು ಅಥವಾ ಸಾಮಾನ್ಯ ಕಾರ್ಯಕರ್ತರು ಮಾತಾಡ್ತಾ ಇಲ್ಲ. ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಸಂಸದರು ಯಾರು? ಬಿ ಜೆ ಪಿದವರು, ಕಾಂಗ್ರೆಸ್ನವರು ಅಲ್ಲ. ಸೊ ಫಸ್ಟು ಇದೆಲ್ಲ ನಾನು ಹೇಳ್ದಂಗೆ ಇದಕ್ಕೆ ಉತ್ತರಗಳು ಪಡ್ಕೊಳ್ಳಿ. ಬಿ ಜೆ ಪಿಯವರು ಆತ್ಮವಕಲನ ಮಾಡ್ಕೊಳ್ಳಿ. ಏನು ಕರ್ನಾಟಕದ ಜನರು 3-0 ವರ್ಡಿಕ್ಟನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಸದನಕ್ಕೆ ಬನ್ನಿ ಮಾತಾಡೋಣ. ವಕ್ಫ್ ಮಾತಾಡ್ತೀರಾ? ರೆಡಿ ಇದ್ದೀವಿ. ಮೂಡ ಮಾತಾಡ್ತೀವ? ರೆಡಿ ಇದ್ದೀರಿ. ನೀವು ರೆಡಿಯಾಗಿ ಬನ್ನಿ. ಪಾಕ್ಸ್ಕೋ ಬಗ್ಗೆ ರೆಡಿಯಾಗಿ ಬನ್ನಿ. ನಿಮ್ಮ ಭವ್ಯ ಅಭಿವೃದ್ಧಿ ನಿಗಮದ ಬಗ್ಗೆ ರೆಡಿಯಾಗಿ ಬನ್ನಿ. ಮುನಿರತ್ನ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅಂಥವ್ರಿಗಿನ್ನ ಪಾರ್ಟಿನಲ್ಲಿ ಇಟ್ಕೊಂಡಿದ್ದೀರಾ ನೀವು, ಅದ್ರ ಬಗ್ಗೆ ನೀವು ರೆಡಿಯಾಗಿ ಬನ್ನಿ. ನಿಮ್ಮ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ವಾಕೌಟ್ ಮಾಡ್ತೀರಾ, ಧರಣಿ ಮಾಡ್ತೀರಾ? ರೆಡಿ ಮಾಡ್ಕೊಂಡು ಬನ್ನಿ, ವಿ ವಿಲ್ ಡಿಸ್ಕಸ್. ಸರ್, ಸೂತ್ರದ ಗಾಳಿಪಟ ಆಗಿದೆ ಸರ್ ಕಾಂಗ್ರೆಸ್ ಮತ್ತು ಸರಿ, ಸೂತ್ರದ ಗಾಳಿಪಟ ರೀತಿ ಆಗಿದೆಯಾ ಅಂತ ಕಾಲ ಹೇಳುತ್ತಲ್ಲ. ಇನ್ನೇನು ಅಸೆಂಬ್ಲಿ ಮುಗಿಲಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು. ಯಾವುದು ಸರ್? ಜೆ ಡಿ ಎಸ್ ಮುಗಿದ ಕತೆ ಅಲ್ಲ ಇವರೇ. ಅದು ಯಾಕೆ ನನಗೆ ಒಂದು ಸ್ಪಷ್ಟೀಕರಣ ಕೊಡಿ. ಜೆ ಡಿ ಎಸ್ಸಿನ ರಾಜ್ಯಾಧ್ಯಕ್ಷರು ಯಾರು? ಕುಮಾರಸ್ವಾಮಿ ಅವರ, ಸಿ ಎಂ ಇಬ್ರಾಹಿಂ ಅವರ? ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರು? ವಿಜೇಂದ್ರ ಅವರ ಅಥವಾ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ನಾವು ಅವ್ರ ನಾಯಕತ್ವವನ್ನು ಒಪ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಯಾವತ್ತಾನ ಹೇಳಿದಾರೇನ್ರಿ ಸಿದ್ದರಾಮಯ್ಯ ಅವ್ರು ನಮ್ಮ ಮುಖ್ಯಮಂತ್ರಿ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರು ನಮ್ಮ ಅಧ್ಯಕ್ಷರಲ್ಲ, AICC ಅಧ್ಯಕ್ಷರು ಖರ್ಗೆ ಅವರಿಗೆ ನಾವು ತಿರಸ್ಕಾರ ಮಾಡ್ತೀರಿ ಕೇಳಿದ್ದೀರಾ? ಇವ್ರ ಲೀಡರ್ಗಳು ಯಾರು ನನಗೆ ಹೇಳಿ ಫಸ್ಟು. ಆಮೇಲೆ ಯಾರೋ ಹಾದಿನಲ್ಲಿ ಹೋಗೋರು, ಬೀದಿನಲ್ಲಿ ಹೋಗೋರು ಅಥವಾ ಸಾಮಾನ್ಯ ಕಾರ್ಯಕರ್ತರು ಮಾತಾಡ್ತಾ ಇಲ್ಲ. ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಸಂಸದರು ಯಾರು? ಬಿ ಜೆ ಪಿದವರು, ಕಾಂಗ್ರೆಸ್ನವರು ಅಲ್ಲ. ಸೊ ಫಸ್ಟು ಇದೆಲ್ಲ ನಾನು ಹೇಳ್ದಂಗೆ ಇದಕ್ಕೆ ಉತ್ತರಗಳು ಪಡ್ಕೊಳ್ಳಿ. ಬಿ ಜೆ ಪಿಯವರು ಆತ್ಮವಕಲನ ಮಾಡ್ಕೊಳ್ಳಿ. ಏನು ಕರ್ನಾಟಕದ ಜನರು 3-0 ವರ್ಡಿಕ್ಟನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಸದನಕ್ಕೆ ಬನ್ನಿ ಮಾತಾಡೋಣ. ವಕ್ಫ್ ಮಾತಾಡ್ತೀರಾ? ರೆಡಿ ಇದ್ದೀವಿ. ಮೂಡ ಮಾತಾಡ್ತೀವ? ರೆಡಿ ಇದ್ದೀರಿ. ನೀವು ರೆಡಿಯಾಗಿ ಬನ್ನಿ. ಪಾಕ್ಸ್ಕೋ ಬಗ್ಗೆ ರೆಡಿಯಾಗಿ ಬನ್ನಿ. ನಿಮ್ಮ ಭವ್ಯ ಅಭಿವೃದ್ಧಿ ನಿಗಮದ ಬಗ್ಗೆ ರೆಡಿಯಾಗಿ ಬನ್ನಿ. ಮುನಿರತ್ನ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅಂಥವ್ರಿಗಿನ್ನ ಪಾರ್ಟಿನಲ್ಲಿ ಇಟ್ಕೊಂಡಿದ್ದೀರಾ ನೀವು, ಅದ್ರ ಬಗ್ಗೆ ನೀವು ರೆಡಿಯಾಗಿ ಬನ್ನಿ. ನಿಮ್ಮ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ವಾಕೌಟ್ ಮಾಡ್ತೀರಾ, ಧರಣಿ ಮಾಡ್ತೀರಾ? ರೆಡಿ ಮಾಡ್ಕೊಂಡು ಬನ್ನಿ, ವಿ ವಿಲ್ ಡಿಸ್ಕಸ್. ಸರ್, ಸೂತ್ರದ ಗಾಳಿಪಟ ಆಗಿದೆ ಸರ್ ಕಾಂಗ್ರೆಸ್ ಮತ್ತು ಸರಿ, ಸೂತ್ರದ ಗಾಳಿಪಟ ರೀತಿ ಆಗಿದೆಯಾ ಅಂತ ಕಾಲ ಹೇಳುತ್ತಲ್ಲ. ಇನ್ನೇನು ಅಸೆಂಬ್ಲಿ ಮುಗಿಲಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ.